ಕೋಲಾರ ಜಿಲ್ಲಾ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಇವತ್ತು ನಿನ್ನೆ 4ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ 6 ತಾಲೂಕುಗಳೆಲ್ಲ ನಾಯಕರುಗಳೆಲ್ಲ ಸೇರಿ ಸಮಾಜದ ನಾಯಕರುಗಳೆಲ್ಲ ಸೇರಿ ನನ್ನ 5ನೇ ತಾರೀಕು ನಿನ್ನೆ ಕೋಲಾರಲ್ಲಿ ಇಡೀ 6 ತಾಲೂಕು ಎಲ್ಲ ನಾಯಕರೆಲ್ಲ ಸೇರಿ ಸಮಾಜದ ನಾಯಕರು ಬೋವಿ ಸಮಾಜದವರೆಲ್ಲ ಕೂಡ ಸೇರಿ ನಮ್ಮ 4 ಬಾರಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಾರಾಯಣ ಸಾಮಣ್ಣ ಅವರು ಅಧ್ಯಕ್ಷರಾಗಿದ್ದರು. ಅದು 4 ವರ್ಷ ಆಗಿತ್ತು. ಅವರು ರಾಜೀನಾಮೆ ಕೊಟ್ಟು ತದನಂತರ 4 ವರ್ಷದಿಂದ ಅಧ್ಯಕ್ಷರು ಅದು ಜಿಲ್ಲೆಯಲ್ಲಿ ಇರಲಿಲ್ಲ. ನಮ್ಮ ಕೋಲಾರ ಜಿಲ್ಲೆ ಯುವ ಅಧ್ಯಕ್ಷರಿದ್ದರು, ಯುವ ವೇದಿಕೆ ಅಧ್ಯಕ್ಷರು ಸನ್ಮಾನ್ಯ LG ಮುನ್ರಾಜ್ ಅವರು, ಮತ್ತು ಅದ್ರ ಜೊತೆಗೆ ಶ್ರೀಕೃಷ್ಣನ್ ಅವರು ಅಧ್ಯಕ್ಷರಾಗಿದ್ದರು. ಅದ್ರ ಜೊತೆಗೆ ವರ್ಧೆ ವೆಂಕಟೇಶ್ ಅವರಿದ್ದರು. ಅದ್ರ ಜೊತೆಗೆ ಇನ್ನು ನಮ್ಮ ಮುನಿಯಪ್ಪ ಅಂತ ಸೆಕ್ರೆಟರಿ ಇದ್ದರು, ಅವರು ಕೂಡ ತೀರ್ಕೊಂಡ್ರು. ಅದರಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪೆಂಡಿಂಗ್ ಇರೋದ್ರಿಂದ ನೆನ್ನೆ ಕಾರ್ಯಕ್ರಮ ಮಾಡಿ ನನ್ನ ನೂತನವಾಗಿ ಅಧ್ಯಕ್ಷ ಮಾಡ್ತಾರೆ. ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಕೂಡ ನಮ್ಮ ಸಮಾಜದ ನಾಯಕರಿಗೆಲ್ಲರೂ ಕೂಡ ಅವರು ಧನ್ಯವಾದಗಳು ಸಲ್ಲಿಸ್ತಾ, ಇವತ್ತು ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಹುಡುಗರು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಇವತ್ತು ನಮ್ಮ ನರಸಿಂಹ ಅವರು ಮುಳಬಾಗಿಲು ತಾಲೂಕು ಸಮಾಜದ ಬೋವಿ ಸಮಾಜದ ಉಪಾಧ್ಯಕ್ಷರು. ಅವ್ರ ಜೊತೆಯಲ್ಲಿ ನಮ್ಮ ಮೊದಲಿಂದ ಕೂಡ ಕೀಲಳ್ಳಿ ಸತೀಶ್ ಅಂದರೆ ಅವ್ರ ಜೊತೆಯಲ್ಲಿ ಕೀಲಳ್ಳಿ ಸತೀಶ್ ಇರ್ಬೋದು, ರವಿ ಇರ್ಬೋದು, ಇವರೆಲ್ಲ ಜೊತೆಯಲ್ಲಿ ನಾನು ಮೊದಲು ಹೋರಾಟ ಅಂದರೆ ನಾನು ದಲಿತ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡು ಅಪಾರವಾಗಂಥ ನಾನು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರಿಗೆ ಕಷ್ಟ ಸುಖ ಬಂದರೂ ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ಅವ್ರ ಕಷ್ಟಗಳು ಸ್ಪಂದಿಸ್ತಾ ನಾನು ಹಂಗೆ ಹೋರಾಡ್ಕೊಂಡು ಬಂದೆ. ಅದ್ರ ಜೊತೆಗೆ ನಾನು ಏನು ಸೇವೆ ಮಾಡಿದ ಸೇವೆಯನ್ನು ಗುರುತಿಸಿ ನಾನು 95ರಲ್ಲಿ 95ರಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಪಕ್ಷೇತರವಾಗಿ ನನ್ನನ್ನು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಗೆಲ್ಲಿಸಿರ್ತಾರೆ. ಅದೇ ಇದರಲ್ಲಿ ನನ್ನ ಅಧ್ಯಕ್ಷರು ಅದೇ ರೀತಿ ಸೇವೆ ಮಾಡ್ಕೊಂಡು ಬಂದೆ. ತದನಂತರ ಮತ್ತೆ 2ನೇ ಬಾರಿ ತಾಲೂಕ್ ಪಂಚಾಯತಿಯಲ್ಲಿ ಕೂಡ ಗೆದ್ದೆ ನಾನು. ಆಮೇಲೆ ರಿಸರ್ವೇಷನ್ ಬಂದ ತಕ್ಷಣ 20 ವರ್ಷ ಆಯ್ತು ರಿಸರ್ವೇಷನ್ ಬಂದ ತಕ್ಷಣ ನಮ್ಮ ಪೂಜೆ ಗುರುಗಳು ಅಂತ ಆಲಂಗೂರು ಶ್ರೀನಿವಾಸ ಗೌಡರು ಶಾಸಕರು ಮಂತ್ರಿಗಳಾಗಿದ್ದರು. ಅವರು ಜೊತೆಯಲ್ಲಿ ಬೆಳೆದಿರ್ತಕ್ಕಂಥವ್ರು, ಅವರು ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು. ನನಗೂ ಅಲ್ಲಿ ಆವತ್ತೇ ನನಗೆ MLA ಟಿಕೆಟ್ ಸಿಗಬೇಕಾಗಿತ್ತು, ಕಾರಣಾಂತರಗಳು ಸಿಕ್ಕಿಲ್ಲ. ತದನಂತರ ಮತ್ತೆ ಒಂದು 5 ವರ್ಷ ಆದಮೇಲೆ ಮತ್ತೆ MLA ಆಕಾಂಕ್ಷೆ ಬಂತು, ಸಿಗಲಿಲ್ಲ. ಮತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗಿದೆ ಅಂತ ಕೊತ್ತೂರು ಮಂಜಣ್ಣ ಅವರು ಎಲ್ಲ ಕೂಡ ಅವರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದ್ರು. ಅವ್ರ ನೇತೃತ್ವದಲ್ಲಿ ಎಲ್ಲ ನಾಯಕರು ಕೂಡ. ಅದು ಕಾರಣಾಂತರಗಳ 13 ದಿವಸ ಕ್ಯಾನ್ವಾಸ್ ಆಗಿ ಅದು ಕಾರಣಾಂತರಗಳ ಮಿಸ್ ಆಯಿತು. ಆಮೇಲೆ ಸನ್ಮಾನ ನಾಗೇಶ್ ಅವ್ರು ಬಂದರು, ಅವ್ರ ಜೊತೆಯಲ್ಲೆಲ್ಲ ಕೂಡ ಸೇವೆ ಮಾಡಿದ್ರು. ಅವ್ರ ಜೊತೆಯಲ್ಲಿ ಅವರು ಸಹಕರಿಸಿದ್ರು, ಅವರು ಗೆದ್ದರು, ಅವರು ಮಂತ್ರಿ ಆದರು. ಈ ರೀತಿ ನನ್ನ ಎಲ್ಲ ಜಾತಿಯವಳ ಜೊತೆಯಲ್ಲೂ ಹೊಂದ್ಕೊಂಡಿದ್ದೀವಿ ನಾವು. ಮತ್ತು ಇವರು ಮುನಿಸಾಮಣ್ಣ ಅವರು MP ನಿಂತರು. ಆವಾಗ ನಮ್ಮ ಇವರು ಕೊತ್ತೂರು ಮಂಜಣ್ಣ ಅವರು ಮಾಜಿ ಶಾಸಕರಾಗಿದ್ದರು. ಅವರೆಲ್ಲ ಕೂಡ ಅವರು ಸಹಕರಿಸಬೇಕು, ಅವ್ರು ನ್ಯಾಯ ಮಾಡಬೇಕು. ಇಡೀ ಜಿಲ್ಲೆಯೆಲ್ಲ ಅವರಿಗೆ ಅತಿ ಹೆಚ್ಚು ಮತಗಳಿಂದ ನಾವೆಲ್ಲ ಕೂಡ ಅವ್ರು ಸಹಕರಿಸಿದ್ದೀವಿ. ಅದರಿಂದ ನಾವು ಯಾರಿಗೂ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಬಂದಿರ್ತಕ್ಕಂಥವ್ರು ನನಗೆ ಅದೇ ರೀತಿ ಇವತ್ತು ಏನು ಕೋಲಾರ ಜಿಲ್ಲೆಯಲ್ಲಿ ನನಗೆ ಈ ಜಿಲ್ಲಾ ಪಟ್ಟವನ್ನು ಕಟ್ಟಿರ್ತಾರೋ, ನಾನು ಸರ್ವತೋಮುಖದಿಂದ ನಾನು ಎಲ್ಲ ಸಮಾಜನ ಒಗ್ಗೂಡಿಸ್ಕೊಂಡು ಯಾವುದೇ ಜಾತಿಯಲ್ಲಿ ತೊಂದರೆ ಆದರೆ ಗಲಾಟೆ ಆದರೆ ತಂಡ ಮೊದಲಿಂದ ಕೂಡ ದಿನಕ್ಕೆ 2 ಪಂಚಾಯತಿ 3 ಪಂಚಾಯತಿ ಮಾಡ್ತೀನಿ. ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಆ ರೀತಿ ನಾನು ಜಿಲ್ಲೆಯಲ್ಲೆಲ್ಲ ನಡ್ಕೊಂಡು ಬಂದಿರತಕ್ಕಂಥವ್ರು. ಎಲ್ಲೇ ಘಟನೆಗಳು ಆದ ತಕ್ಷಣ ಕಂಪ್ಲೀಟು ನಾವೆಲ್ಲ ಒಗ್ಗೂಡಿ ಎಲ್ಲ ಸಂಘಗಳ ಜೊತೆಯಲ್ಲಿ ಒಗ್ಗೂಡಿ ಎಲ್ಲ ಕೂಡ ನಾವು ಹೋರಾಟ ಮಾಡಿ ಯಾರು ಕುಟುಂಬಕ್ಕೆ ತೊಂದರೆ ಆಗಿರ್ತದೋ ಆ ಕುಟುಂಬಕ್ಕೆ ಸಹಾಯ ಕೊಡಿಸಿರ್ತಕ್ಕಂಥವ್ರು. ಯಾವ ಕಾರಣಾಂತರಗಳಿಂದ ಯಾವುದೇ ಒಂದು ಜವಾಬ್ದಾರಿ ನೋಡಿ, ನಮ್ಮ ಹತ್ತುಕುಂಟೆ ರಾಧಾಕೃಷ್ಣ ಅಂತ ಅವರು ಕೊಲೆ ಆದರು. ಆಗ ಎಲ್ಲ 12 ಗಂಟೆ ರಾತ್ರಿಯಲ್ಲಿ ನಮ್ಮೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಸೋದರ ಬಾಬಾ ಎಲ್ಲ ಕೂಡ ನಾವು 2,000 ಜನ ಸೇರಿ ಅರ್ಧರಾತ್ರಿಯಲ್ಲಿ ಬಂದ್ ಮಾಡಿ ಅವ್ರಿಗೆ ನಾವು ನ್ಯಾಯವನ್ನು ಕೊಡಿಸಿರ್ತೀವಿ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು ಅರೆಸ್ಟ್ ಮಾಡಿ ಅವರ ಮಿಸ್ಸಸ್ಗೂ ಕೆಲಸನೂ ಕೊಡಿಸಿದ್ದೀವಿ. ಅದೇ ರೀತಿ ಕೆಜಾಪ್ ತಾಲೂಕಲ್ಲಿ ಬೀರನಕುಪ್ಪದಲ್ಲಿ ಒಂದು ಕೊಲೆ ಆಗಿತ್ತು. ಇದೇ ಮುಳಬಾಗಿಲು ತಾಲೂಕು ಅವ್ರದ್ದು ಕಗ್ಗಲತ್ತ ಅಂತ ಸೀನಪ್ಪ ಅಂತ ಶ್ರೀನಿವಾಸ್ ಅಂತ ಅವರಿಲ್ಲ, ಅವರು ಸಿಸ್ಟರ್ನಲ್ಲಿ ಕೊಡಿದ್ರು. 20 ಏಟಿಲ್ಲನ್ನು ಹೊಡೆದು ಕೊಲೆ ಮಾಡಿಸಿದ್ರು ಅವರು. ಅದಕ್ಕೂ ಕೂಡ ನಾವು 10,000 ಜನ ಕಾಲ್ನಡಿಗೆ ಜಾಥಾ ಹೋಗಿ ಅವ್ರಿಗೆ ಆ ಫ್ಯಾಮ್ಲಿಗೆ ನ್ಯಾಯ ಕೊಡಿಸಿದ್ವಿ. ಅವರೆಲ್ಲ ಮಾಡಿ ಇನ್ನೂ ಬೇಲೆ ಸಿಕ್ಕಿಲ್ಲ, 8 ವರ್ಷ ಆದ ಇನ್ನೂ ಬೇಲೆ ಸಿಕ್ಕಿಲ್ಲ. ಅವ್ರಿಗೂ ಒಂದು ಮಗಳಿಗೆ ಕೆಲಸ ಕೊಡಿಸಿದ್ವಿ ಸೋಷಿಯಲ್ ಡಿಪಾರ್ಟ್ಮೆಂಟಲ್ಲಿ. ಅದ್ರ ಜೊತೆಗೆ
ನಮ್ಮ ಇವರು ರಾಧಾಕೃಷ್ಣ, ಇವರು ನಮ್ಮ ಕೃಷ್ಣಪ್ಪ ಅಂತ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ರು, ಅವರು ಕೂಡ MLA ಆಕಾಂಕ್ಷಿ, ನಮ್ಮ ಬಲ್ಲಾ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವರು ಕೃಷ್ಣಪ್ಪ ಕೂಡ ಅದೇ ರೀತಿ ತೊಂದರೆ ಆಗಿತ್ತು. ಆವಾಗ ಕೂಡ ನಾವು ಸಾವಿರಾರು ಜನ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಗಲಾಟೆ ಮಾಡಿ ನಾವು ದುಡ್ಕೊಂಡು ಬರ್ತೀವಿ. ಯಾವುದೇ ಆಗಲಿ, ಯಾವುದೇ ಜಾತಿ ಆಗಲಿ, ನಾವು ಕಷ್ಟ ಬಂದಾಗ ಅಲ್ಲಿ ನಿಂತ್ಕೊಳ್ತೀವಿ. ಆ ರೀತಿ ಅದನ್ನು ನಾನು ಗುರುತಿಸಿ ಇವತ್ತು ಜಿಲ್ಲೆಯಲ್ಲೆಲ್ಲ ನಾಯಕರುಗಳು ಎಲ್ಲ ಬಂದು ನನಗೆ ಈ ಆಶೀರ್ವಾದನ ಕೊಟ್ಟಿರ್ತಾರೆ. ನಾನು ಈಗ ಏನು ಜಿಲ್ಲೆಯಲ್ಲಿರ್ಬೋದು, ಎಲ್ಲ 6 ತಾಲೂಕುಗಳಿರ್ಬೋದು, ಎಲ್ಲ ಕೂಡ ಎಲ್ಲರೂ ಒಗ್ಗೂಡಿಸ್ಕೊಂಡು ನನ್ನ ಕೈಲಾದಷ್ಟು ಕೂಡ ಅವರು ನನ್ನ ಸಹಾಯ ಮಾಡಿಕೊಂಡು ನನ್ನ ಅಭಿವೃದ್ಧಿಯನ್ನು ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ತೊಂದರೆ ಆದರೂ ಸಮಾಜದಲ್ಲಿ ಕೂಡ ಈಗ ಬೈರೇಶ್ವರ ಇವರು ಓಬಳೇಶ್ವರ ಬಂಡೆ ಗಲಾಟೆಗಳು 20 ವರ್ಷದಿಂದ ಗಲಾಟೆಗಳು ಮಾಡ್ತಾ ಇದ್ವು. 20 ವರ್ಷದಿಂದ ಗಲಾಟೆಗಳು ಮಾಡಿಕೊಂಡು ಸರ್ಕಾರದಲ್ಲಿ ಈಗ ಯಾರ್ಯಾರು ಬಂಡೆ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಮಂಜೂರು ಮಾಡಬೇಕು ಸರ್ಕಾರ ಆದೇಶ ಹೊರಡಿಸಿದ. ಆ ರೀತಿ ಇವತ್ತು ಆ ಹೋರಾಟ 20 ವರ್ಷ ಹೋರಾಟ ಇವತ್ತು ಫಲಿತಾಂಶ ಇವತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬಂಡೆಗಳು ಹೊಡಿತಾರೋ, ಯಾರ್ಯಾರು ಹೊಡಿತಾರೋ ಅವ್ರಿಗೆ ಮಾಡ್ಕೊಡ್ಬೇಕು ಅಂತಿದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಾರು ದುಡ್ಡು ಖರ್ಚು ಮಾಡಿ ಅಲ್ಲಿ 2 ಎಕರೆ ಅವ್ರು ಮಾಡ್ಕೊಂಡ್ಬಿಡೋ ಬಂದು ಜಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡು ಹಿಂಗೆಲ್ಲ ಆಗ್ತದೆಲ್ಲ ಆಗಬಾರ್ದು ಅಂತ ಫಸ್ಟು ಮೊದಲು ಅದನ್ನು ಕಡಿವಾಣ ಆಗ್ತದೆ. ಅದು ಬಂಡೆ ಹೊಡ್ಕೊಂಡು ಜಲ್ಲಿ ಹೊಡ್ಕೊಂಡು ಜೀವನ ಮಾಡ್ತಕ್ಕಂದ್ರು ಎಲ್ಲ ಜಾತಿಯವರಿದ್ದಾರೆ, ಒಂದೇ ಜಾತಿ ಅಲ್ಲ, ಬೋವಿ ಸಮಾಜ ಒಬ್ಬರಲ್ಲ, ಎಲ್ಲ ಜಾತಿಯವರಿದ್ದಾರೆ. ಅದಕ್ಕೆಲ್ಲ ನ್ಯಾಯ ಕೊಡ್ಸಕ್ಕೆ ನಾವು ಈಗಾಗಲೇ 20 ವರ್ಷದಿಂದ ಹೋರಾಟ ಮಾಡಿದ್ವಿ. ಆ ಹೋರಾಟ ಏನು ಸರ್ಕಾರ ಇವತ್ತು ಅದನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ, ಇವೆಲ್ಲ ನಮಗೆಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಎಲ್ಲೆಲ್ಲಿ ಮಾಡಿದಾರೆ ಕೆಲಸ ಅವ್ರಿಗೆ ಕೊಡ್ಸೋಕ್ಕೆ, ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ಏನು ಇವತ್ತು ನಮಗೆಲ್ಲ ಬಂದು ನಮ್ಮ ತಾಲೂಕೆಲ್ಲ ಯುವ ಮಿತ್ರರು ಎಲ್ಲರೂ ಹೆಸರು ಹೇಳ್ಬೋದು, ಎಲ್ಲರೂ ಕೂಡ ಬಂದು ನನಗೆ ಅವರು ಆಶೀರ್ವಾದನ ಕೊಟ್ಟಿರ್ತಾರೆ. ಸದಾ ಅವ್ರಿಗೂ ದೇವರು ಭಗವಂತ, ಕುಣಮಲ್ ಗಣಪತಿ, ಆಮೇಲೆ ಆಂಜನೇಯ ಸ್ವಾಮಿ, ಐದರಳ್ಳಿ ಅವ್ರಿಗೆ ಆಶೀರ್ವಾದ ಕೊಳ್ಳಿ ಅಂತ ಭಾವಿಸ್ತಾ, ನನಗೆ ಈ ಒಂದು ಸನ್ಮಾನ ಮಾಡೋದಕ್ಕೆ ಅವರೆಲ್ಲ ಒಳ್ಳೇದಾಗಲಿ ಅಂತ ಭಾವಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಇನ್ನೊಂದು, ನಾಳೆ ಏನು ಪಕ್ಷಾತೀತವಾಗಿ ನಾಳೆ ಏನು ನೀರಾವರಿ ಹೋರಾಟ ಇದೆ. ನಮ್ಮ ಶಿವಣ್ಣ ಅವರು, ಆಲೂರು ಶಿವಣ್ಣ ನೇತೃತ್ವ ನಡೆದಿದ್ದಾರೆ. ತಾವೆಲ್ಲ ಕೂಡ ಎಲ್ಲರೂ ಕೂಡ ಬರಬೇಕು. ಯಾಕಂದ್ರೆ ನೀರಾವರಿ ನಮ್ಮ ಮುಳಬಾಲ್ಗೂ ನೀರಾವರಿ ಬಂದರೆ ಒಳ್ಳೆಯದು. ಎಲ್ಲ ಪಕ್ಷಾತೀತ ಬರಬೇಕು ಅಂತ ಹೇಳಿದೆ, ತಾಲೂಕಿನಿಂದ ಎಲ್ಲ ಬರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಮಾಜ ಸೇವಕರಾಗಿ, ಹೋರಾಟಗಾರರಾಗಿ, ಜೊತೆಗೆ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ, ಇವಾಗ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿ ಹೊಸ ಜವಾಬ್ದಾರಿ ಸಿಕ್ಕಿದೆ. ಇಷ್ಟೆಲ್ಲ ಜವಾಬ್ದಾರಿ ಯಾವ ರೀತಿ ನಿಭಾಯಿಸ್ತಿದ್ದೀರಿ? ನನ್ಗೇನು, ನನ್ನ ವಯಸ್ಸು 15 ವರ್ಷದಿಂದ ನಾನು ಎಲ್ಲರ ಜೊತೆಯಲ್ಲಿ ಒಳಂಬಡಿಕೆ ಆಗಿದ್ದು, ಎಲ್ಲರ ಜೊತೆಯಲ್ಲಿ ನಾನು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ನನಗೆ 100 ವರ್ಷ ಆದರೂ ಕೂಡ ಇದೇ ರೀತಿ ನಾನು ಹೋರಾಡ್ತೀನಿ. ಇನ್ನು ಹೆಚ್ಚಿಗೆ ನಾನು ಸೇವೆ ಮಾಡ್ತೀನಿ, ನನಗೆ ಆ ಧೈರ್ಯ, ಆ ಶಕ್ತಿ ನನಗೆ 95 ಕೊಟ್ಟಿದ್ದಾರೆ ತಾಲೂಕಿನ ಜನತೆ. ಎಲ್ಲ ಜಾತಿಯವರು ಪಕ್ಷೇತರ ಗೆಲ್ಲಿಸ್ಬೇಕು, ಅಷ್ಟೊಂದು ಈಜಿಯಲ್ಲಿ. ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಆಗಲಿ ಪಕ್ಷೇತರ ಗೆಲ್ಲಕ್ಕಾಗುತ್ತಾ? ಅದಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೆಲ್ಲ ಅವರು ಇವಾಗೂ ಇದ್ದಾರೆ, ಅವರೆಲ್ಲ ನಿರಂತರವಾಗಿದ್ದಾರೆ, ಅವರ ಸಹಕಾರ ಇದೆ. ಅದೇ ರೀತಿ ನಾವು ಯಾವ ರೀತಿ ಅವ್ರು ಸೇವೆ ಮಾಡ್ಕೊಂಡು ಇವನು ಅದೇ ಸೇವೆ ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಒಂದ್ ಕಡೆ ಸಿ ವಿ ಗೋಪಾಲ್ ಅಂದ ತಕ್ಷಣ ಒಂದು ಸಮುದಾಯ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅನ್ನೋ ಮಾತು ಹಲವು ಬಾರಿ ಕೇಳಲ್ಪಟ್ಟಿದೆ. ಇವಾಗೂ ಅಷ್ಟೇ. ಇವತ್ತು ಇಲ್ಲಿ ಬಂದಂತ ಜನನೇ ನೇರ ಸಾಕ್ಷಿ ಅಂದ್ರೆ ಹೌದು. ಇವತ್ತೇನು ಇಲ್ಲಿ ಬಂದಿದೆ ನೋಡಿ, ಇವಾಗ ಎಲ್ಲ ಜಾತಿಯು ನಾನು ಹೇಳ್ದಲ್ಲ ಆವಾಗಲೇ, ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನನ್ನ ಒಂದು ವರ್ಷ ಹಂಗಾಮಿ ಅಧ್ಯಕ್ಷರ ಮಾಡಿದ್ರು. ಅವಾಗ ನಂಗ್ಲಿ ಅಮರ್ ಇದ್ರು, ನಾಗಪ್ಪ ಇದ್ರು, ಅವ್ರು LLBC ಅವರು, KG ನಾರಾಯಣ ಸ್ವಾಮಿ, ಸೋಮಣ್ಣ, ಈ ಸತೀಶು, ಇವರೆಲ್ಲ ನಮ್ಮ ಮುನ್ರಾಜು, ಇವರೆಲ್ಲ ಹುಡುಗರು. ಅವಾಗ ನಾನು ಸುಮಾರು 3-4 ಬಿಲ್ಡಿಂಗ್ ಬಾಡಿಗೆ ಕಟ್ತಾ ಇದ್ದೆ, ಹಾಗೆ ಹುಡುಗರು ಓದಿಸೋಕ್ಕೆ. ಇವತ್ತು ನನ್ನ ಮಕ್ಕಳು ಕೂಡ ಒಳ್ಳೆ ಉನ್ನತ ಸ್ಥಾನಕ್ಕೆ ಇರಿಗಿದ್ದಾರೆ. ಏನು ನಾವು ಸೇವೆ ಮಾಡಿಕೊಂಡು ಯಾರೇ ಆಗಲಿ ಒಳ್ಳೆಯದನ್ನು ಬಯಸಿದ್ರೆ, ಒಳ್ಳೆ ಸೇವೆ ಮಾಡಿದ್ರೆ ಭಗವಂತ ಮನೆಯಲ್ಲಾದರೂ ನೆಮ್ಮದಿ ಕೊಡ್ತಾನೆ, ಮನೆಯಲ್ಲಿ ಅವ್ರ ಮಕ್ಕಳಿಗೂ ಅವ್ರ ಆಶೀರ್ವಾದ ಕೊಡ್ತಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೇನು ಇವಾಗ ಏನು ಮೊದಲಿಂದ ಏನು ನಡ್ಕೊಂಡು ಬಂದಿದೆ, ಪಕ್ಷಾತೀತವಾದ ಜಾತ್ಯತೀತ, ನಾನು ಎಲ್ಲ ಸಮಾಜದಲ್ಲಿ ಒಗ್ಗೂಡ್ಕೊಂಡು ಎಲ್ಲ ನೋಡಿ, ಯಾವತ್ತೂ ಅಲ್ಲಿ ಗಲಾಟೆ ಆಯಿತು, ಯಾವುದೋ ಒಂದು ಸಮಾಜದಲ್ಲಿ ಗಲಾಟೆ ಆಯಿತು, ಆ ಸಮಾಜದ ಮುಖಂಡರು ಹಿಡ್ಕೊಂಡು ಮತ್ತು ನಮ್ಮವ್ರು ಗೊತ್ತಿರ್ತಕ್ಕಂಥವ್ರು ಕೂತ್ಕೊಂಡು ಅದು ಬಗೆಹರಿಸ್ತೀವಿ. ನಾವು ಇವತ್ತು ಮತ್ತೆ ಅದೇ ರೀತಿ ಬಂದಿದ್ದು, ನಾಳೆನೂ ಅದೇ ರೀತಿ ಬರ್ತೀವಿ. ಹಲವು ವರ್ಷಗಳಿಂದ ತಮ್ಮ ಒಂದು ರಾಜಕೀಯ ಜೀವನದಲ್ಲಿ ಬಹಳಷ್ಟು ನಿರೀಕ್ಷೆಗಳಿದೆ ಸಮುದಾಯದಲ್ಲಿ. ನೀವು ಮುಂದೆ ಬಂದ್ರೆ ಇಡೀ ಸಮುದಾಯ ತಾಲೂಕಿನಲ್ಲಿ ಮುಂದೆ ಬರುತ್ತೆ ಅನ್ನೋ ನಿರೀಕ್ಷೆಗಳಿತ್ತು. ಹಲವು ಅವಕಾಶಗಳು ಸಿಕ್ಕಿ ವಂಚನೆ ಆಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರ್ತಾ ಇದೆ ಚುನಾವಣೆ. ಆ ಸಂದರ್ಭದಲ್ಲಿ ತಮ್ಮನ್ನ ಏನೊಂದು ಚುನಾವಣೆ ಒಂದು ಅಖಾಡದಲ್ಲಿ ಕಾಣಬಹುದಾ? ಹೇಗೆ ಅದು ಸಮಯ ಬಂದಾಗ ಎಲ್ಲ ಯಾರ ಪಕ್ಷದಲ್ಲಿರ್ಬೋದು, ಎಲ್ಲ ಪಬ್ಲಿಕ್ ಎಲ್ಲ ಕಂಪ್ಯೂಟರ್ ಇಲ್ಲಪ್ಪ, ನಿನ್ನ ಅವಶ್ಯಕತೆ ಇದೆ, ಸರ್ವಿಸ್ ಮಾಡ್ತೀಯ, ನಿಂತ್ಕೊಂಡ್ರೆ ಅಂತ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಇವಾಗ ಇನ್ನು ಜಿಲ್ಲಾ ತಾಲೂಕ್ ಪಂಚಾಯತಿ ಎಷ್ಟು ವರ್ಷ ಆಯಿತು, ಒಂದು ಸರ್ವೆ ಮುಗಿದೋಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೀತದೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅದ್ರ ಮೇಲೆ ಯಾಕೆ ಆಸೆ ಇಟ್ಕೋಬೇಕು? ಇಲ್ಲಿ ಇರೋದನ್ನ ಏನು ತಂಗ್ಲಿಟ್ಟೋ ಇಟ್ಟೋ ಇದೆ ಅದನ್ನು ತಿನ್ನೋಣ.
ತಾವು ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ, ಸಮುದಾಯದ ಯುವಕರಿಗೆ, ಯುವ ಪೀಳಿಗೆಗೆ ಏನಾದ್ರೂ ಒಂದು ಹೊಸದಾಗಿ ಸಂದೇಶ ಕೊಡ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಈಗ ಯುವಕರಿಗೆ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಏನು ಇವತ್ತು ಅವರೆಲ್ಲ ಇಲ್ಲಿರ್ತಕ್ಕಂಥ ಯುವಕರು ಕೂಡ ಎಲ್ಲ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಇವತ್ತು ಹೆಚ್ಚಿಗೆ ಗೋಲ್ಡ್ ಇದ್ದಂಗೆ ಇವತ್ತು ಬಂಡೆ ಆಗಿರ್ಬೋದು, ಜಲ್ಲಿ ಇರ್ಬೋದು, ಕೆಲಸ ಮಾಡ್ಕೊಂಡು ಅದರಲ್ಲಿ ಯಾರಾದರೂ ಆ ಬಂಡೆಗಳು ಒಂದು 3-4 ಜನ 5-6 ಜನ ಸೇರಿಕೊಂಡು ಅದನ್ನು ಮಾಡ್ಕೊಂಡು ಲೀಸ್ ತಗೊಂಡು ಅದರಲ್ಲೆಲ್ಲ ಎಲ್ಲ ಯಾರನ್ನಾದ್ರು ಕಲಿಸ್ಕೊಂಡು ಅವ್ರು ಕೆಲಸ ಕೊಟ್ಕೊಂಡು ಇದನ್ನು ಆಂಧ್ರ ತಮಿಳ್ನಾಡಲ್ಲಿ ಓಡಿಸ್ಕೊಂಡು ಅವ್ರು ಜೀವನ ಮಾಡ್ಕೋಬೋದು. ಅದಕ್ಕೆಲ್ಲ ಸಹಕರಿಸೋಣ. ಎಲ್ಲೊಂದ್ ಕಡೆ ಬೋವಿ ಸಮುದಾಯ ಅಂದ್ರೆ ಓಟುತನಕ್ಕೆ ಹೆಸರಾಗಿದೆ. ಆದ್ರೆ ಅದನ್ನ ಮೀರಿ ಮುಂದಿನ ದಿನಗಳಲ್ಲಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಬರಬೇಕು. ಇಲ್ಲ ಓಟ್ ಸಮಸ್ಯೆ ಅಂದ್ರೆ ಇವತ್ತು ಯಾವುದೇ ಓಟ್ ಕೆಲಸ ಈಗ ರೋಡ್ ಸುಮಾರು ಇದಾವೆ, ಕಟ್ಟಡಗಳು, ಕಾಮಗಾರಿಗಳು, ಬಿಲ್ಡಿಂಗ್ ಇದೆ. ಇದ್ರ ಹಿಂದೆ ಬಹಳಷ್ಟು ಶ್ರಮ ಬೋವಿ ಸಮುದಾಯದಿದೆ. ಆದ್ರೆ ಮುಂದಿನ ಸಮುದಾಯ ಬದಲಾಗಬೇಕು, ಮಕ್ಕಳು ಕೂಡ ವಿದ್ಯಾವಂತರಾಗಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗಾಗಲೇ ನಮ್ಮ ತಾಲೂಕಲ್ಲಿರ್ತಕ್ಕಂಥವರು ತಮಿಳ್ನಾಡು, ಬೆಂಗಳೂರಲ್ಲಿ ತುಂಬ ಹೋಗಿದ್ದಾರೆ. ಎಲ್ಲ ಮಣ್ಣು ಕೆಲಸ ಮಾಡಿಕೊಂಡು, ಕೇಬಲ್ ಕೆಲಸ ಮಾಡ್ಕೊಂಡು ಇವತ್ತು ಅವ್ರ ಮಕ್ಕಳು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ. ಇವಾಗ ನಮ್ಮ ಸಮಾಜದಲ್ಲಿ 35 ವರ್ಷ 40 ವರ್ಷ ಆಗಿತ್ತೇನೋ ಲೋಕಸಭಾ ಸದಸ್ಯರಾಗಿ. ಇವರು 30 ವರ್ಷ ಆಗಿತ್ತು. ಇವರು ಸನ್ಮಾನ್ಯ ಮಲ್ಲೇಶ್ ಬಾಬು ಅವರು MP ಮಾಡಿಲ್ವಾ? ಎಲ್ಲ ಸಮಾಜದವರು ಸಹಕರಿಸಿ, ನಾವು ಸಮುದಾಯವರೆಲ್ಲ ಕಂಪ್ಯೂಟರ್ ಸಹಕರಿಸಿ ಮಾಡಿದ್ದಾರೆ. ಅವ್ರು ಭಗವಂತ ಒಳ್ಳೇದು ಕೊಟ್ಟು ಅವರು ಕೂಡ ನಮ್ಮನ್ನೆಲ್ಲ ಹೇಳ್ಕೊಂಡು ಹೋಗ್ಲಿ, ಪಕ್ಷಾತೀತವಾಗೆಲ್ಲ ಹೇಳ್ಕೊಂಡು ಹೋಗ್ಲಿ. ಇವಾಗ ಎಲ್ಲ ಒಂದೇ ಪಕ್ಷ ಓಟ್ ಹಾಕಿಲ್ಲ ಅವ್ರಿಗೆ, ಏನಪ್ಪ ಎಲ್ಲರೂ ಕೂಡ ಹಾಕಿದ್ದಾರೆ. ಇವತ್ತು ಅವ್ರ ಆಶೀರ್ವಾದ ಕೂಡ ಇದೆ. ನನ್ನೆಲ್ಲ ಅವ್ರಿಗೂ ಹೋಗಿ ಗಾರ್ಲೆಟ್ಸ್ ಹಾಕಿ ಅವರಮ್ಮ ಅವರೆಲ್ಲ ಕೂಡ ಅವರಮ್ಮ ಜಿಲ್ಲಾ ಪಂಚಾಯತ್ ಯಾತ್ರೆಗೆ ಮಲ್ಲೇಶ್ ಬಾಬು ಅವರಮ್ಮ ಜಿಲ್ಲಾ ಪಂಚಾಯತ್ ಯಾತ್ರೆ, ಅವ್ರ ಜೊತೆಯಲ್ಲಿ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದೆ. ಈಗ ಅವ್ರು ನಮ್ಮ ತಾಯಿ ಇದ್ದಂಗೆ. ಅವರು ನಮಗೆ ಈ ಪಟ್ಟ ಕಟ್ಟಬೇಕಂದ್ರೆ ಶ್ರೀಕೃಷ್ಣ ಅವರು ಮತ್ತು ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷ ಅಂತ LG ಮುನ್ರಾಜು, ವರ್ಧೇಲ್ ವೆಂಕಟೇಶು, ನಮ್ಮ ಈ ಭಾಳ ಎಲ್ಲ ನಾಯಕರಲ್ಲಿ ಹಿಡ್ಕೊಂಡು ನನಗೆ ಪಟ್ಟಾನ ಕಟ್ಟಿರ್ತಾರೆ. ಅವರು ಸಹಕರಿಸ್ಕೊಂಡು ಅವ್ರು ಒಳ್ಳೆ ಹುಡುಗರಿದ್ದಾರೆ, ನಮಗೆ ಒಳ್ಳೆ ಗ್ಯಾಂಗ್ ಇದ್ದಾರೆ ಹುಡುಗರು. ಇವಾಗ ನಮ್ಮ ಮಾಲೂರು ಲೋಕೇಶ್ ಇರ್ಬೋದು, ಆಮೇಲೆ ಅವ್ರ ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲ ಒಳ್ಳೆ ಯೂತ್ಸ್ ಇದ್ದಾರೆ. ನಮ್ಮ ಸತೀಶ್ ಇದ್ದಾರೆ ನೋಡು, ಆ ರೀತಿ ನರಸಿಂಹ ಇದ್ದಂಗೆ ಇದ್ದಾರೆ. ಅವ್ರನ್ನ ಜೊತೆಲಿ ಇಟ್ಕೊಂಡು ನಾವು ಯೂತ್ಸ್ಗೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಅವ್ರೇನೇನು ಹೋಗಬೇಕು, ಈಗ ಎಲ್ಲ ಸ್ಕೀಮ್ಸ್ ಇದೆ. ಈಗ ಬೋವಿ ಅಭಿವೃದ್ಧಿ ಇರ್ಬೋದು, SC ಕಾರ್ಪೊರೇಷನ್ ಇರ್ಬೋದು, ಆಮೇಲೆ ಇದು ಅಲ್ಪಸಂಖ್ಯಾತರ ಇದಿರ್ಬೋದು, ನಾಯಕಾಸ್ ಭವನ ಇರ್ಬೋದು, ಎಲ್ಲದರಲ್ಲಿ ಎಲ್ಲ ರಂಗದಲ್ಲಿ ಯಾರ್ಯಾರಿಗೆ ಆಗ್ತಾರೆ ನಮ್ಗೆ ಗೊತ್ತಿರ್ತಕ್ಕಂಥ ಹಿಡ್ಕೊಂಡು ಅವ್ರಿಗೆ ಲೋನ್ಸ್ ಇರ್ಬೋದು, ಎಲ್ಲ ಕಾರ್ಗಳು ಕೊಡ್ತಾರೆ. ಈಗೆಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಬೋವಿ ಅಭಿವೃದ್ಧಿ ಈಗಾಗಲೇ 3-4 ಕಾರು ಲೋನ್ ಮಾಡಿಸಿದ್ದು ಬರ್ತದೆ, ಇದು ರಸ್ತೆಯಲ್ಲೇ ಬರ್ತದೆ. ಅದನ್ನು ಮಾಡ್ಕೊಂಡು ಅವ್ರು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದಲ್ಲ. ಹಂಗೆ ತಾಲೂಕು ಅಧ್ಯಕ್ಷರು ಇವಾಗ ನಮ್ಮ ಶಂಕರಪ್ಪ ಅಂತಿದ್ದಾರೆ. ಈಗಾಗಲೇ ಅದನ್ನು ಸುಮಾರು 35 ವರ್ಷ ಆಗಿದೆ. ಅದನ್ನು ಅವರು ಮುಂದುವರ್ಸ್ಕೊಂಡು ನಾನು ಕರೆಕ್ಟಾಗಿ ಹೇಳ್ಕೊಂಡು ಹೋಗ್ತೀನಿ. ಆಗ್ಬೋದು, ಇಲ್ಲ ಅಂದರೆ ಅದನ್ನು ಎಲ್ಲ ತಾಲೂಕಲ್ಲೆಲ್ಲ ಎಲ್ಲ ಆರ್ಗನೈಸ್ ಮಾಡಿ ಹೊಸ ಸಮಿತಿಗಳನ್ನು ಮಾಡಿ ಹೊಸ ಚೈತನ್ಯ ಕೊಡಬೇಕು. ಎಲ್ಲ ಯುವಕರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಬಹುತೇಕ ಸಮುದಾಯದ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಕೂಡ ಕೇಂದ್ರ ಸ್ಥಾನದಲ್ಲಿ ಇರುತ್ತೆ. ಆದ್ರೆ ತಮ್ಮ ಇವಾಗ ಗಡಿ ಭಾಗದಲ್ಲಿ ಆಂಧ್ರದಲ್ಲಿ ಅಂತ ಒಂದು ಅವಕಾಶ ನಿಮ್ಗೆ ಕಲ್ಪಿಸಿದ್ದಾರೆ. ಒಟ್ಟಾರೆ ಸಮುದಾಯಕ್ಕೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಿಮ್ಮ ಸಮುದಾಯಕ್ಕೆ, ಸ್ವ ಸಮುದಾಯಕ್ಕೆ ಏನ್ ಕರೆ ನೀಡ್ತೀರಾ ತಾವು ಜಿಲ್ಲಾಧ್ಯಕ್ಷರ? ಒಂದು ಮಾತಾಡಿದ್ರೆ ಏನೇನು? ಈಗ ನಾನು ಮುಳಬಾಲ್ ತಾಲೂಕು ಇರ್ಬೋದು, ಹೆಚ್ಚಿಗೆ ಕೋಲಾರಲ್ಲೇ ಇರ್ತೀವಿ. ನಾವು ಹೆಚ್ಚಿಗೆ ಕೋಲಾರಲ್ಲೇ ಇರ್ತೀವಿ. ಯಾಕಂದರೆ ಮೊದಲು ಏನು ನಮ್ಮ ಜಿ ವೈ ಕೃಷ್ಣನ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು, ಅಲ್ಲೇ ಇದ್ಬಿಡ್ತಾ ಇದ್ದೆ. ಅವ್ರ ಹತ್ರ ಇದ್ಕೊಂಡು ಯಾರಿಗಾದ್ರು ಬಡವ್ರಿಗೆ ಸೇವೆ ಮಾಡ್ಕೊಳ್ಳೋದಕ್ಕೆ. ಇವತ್ತು ನಮ್ಮ ಮಂಗಮ್ಮನ ಸ್ವಾಮಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಈಗ ನಮ್ಮ ಇವರು ಕೊತ್ತೂರು ಮಂಜಣ್ಣ MLA ಆಗಿರ್ಬೋದು, ಈಗ ಸಮೃದ್ಧಿ ಇರ್ಬೋದು, ಇವರೆಲ್ಲ ಕೂಡ ನಮಗೇನು ಯಾರು ನನಗೆ ಅಡ್ಡ ಹೇಳಲ್ಲ. ಅವರೆಲ್ಲ ಸಹಕರಿಸ್ಕೊಂಡು ನನ್ನ ಜಿಲ್ಲೆಯಲ್ಲೇ ಒಂದು ಕಚೇರಿ ಮಾಡ್ತೀವಿ. ಕಚೇರಿ ಮಾಡಿಬಿಟ್ಟು ಕೇಂದ್ರ ಸ್ಥಾನದಲ್ಲಿ 1-2 ದಿವಸ ಅಲ್ಲಿರ್ತೀವಿ. ಉಳಿದಿದ್ದು ಎಲ್ಲ ತಾಲೂಕುಗಳು ಓಡಾಡ್ತೀವಿ.